Welcome to MSS Digital Learning Group. Today I am going to start with Biology second chapter. The second chapter of Biology in the NCERT textbook of Standard 8th is Microorganisms. This is the continuation video. In the last class we have discussed about harmful microorganisms. Now I am explaining about food poisoning. Food poisoning, also called foodborne illness, is illness caused by eating contaminated food. Infectious organisms including bacteria, viruses and parasites or their toxins are the most common causes of food poisoning. Bloody diarrhea is more likely to be a symptom of food poisoning. Prosectly, vomiting and stomach cramps are often caused by the norovirus, a type of stomach virus. Stomach viruses take longer to develop but usually go away in about 24 to 28 hours after symptoms begin. Food poisoning often lasts longer. Dear students, ನಾವು ಲಾಸ್ಟ್ ಕ್ಲಾಸಲ್ಲಿ ಬಯಾಲಜಿ ಸೆಕೆಂಡ್ ಚಾಪ್ಟರು ಮೈಕ್ರೋ ಆರ್ಗನಿಸಮ್ಸ್ ಅನ್ನೋ ಲೆಸನಲ್ಲಿ ಹಾರ್ಮ್ಫುಲ್ ಮೈಕ್ರೋ ಆರ್ಗನಿಸಮ್ಸ್ ಬಗ್ಗೆ ಮಾತಾಡಿದ್ರಿ. ಇವಾಗ ಫುಡ್ ಪಾಯ್ಸನಿಂಗ್ ಅಂದರೆ ಏನು ಅಂತಂದರೆ ಫುಡ್ಡು ಪಾಯ್ಸನ್ ಆಗೋದು. ಫುಡ್ ಪಾಯ್ಸನ್ ಆಗಬೇಕು ಅಂತಂದರೆ ಹೇಗೆ ಅಂತಂದರೆ ಅದರ ಮೇಲೆ ಮೈಕ್ರೋ ಆರ್ಗನಿಸಮ್ಸು ಏನು ಮಾಡುತ್ತೆ, ಮೈಕ್ರೋ ಆರ್ಗನಿಸಮ್ಸ್ ಎಂಟರ್ ಆಗಿ ಫುಡ್ಡನ್ನು ಸ್ಪಾಯ್ಲ್ ಮಾಡಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಿಮ್ಮನ್ನು ಅಥವಾ ನಿಮ್ಮ ನೆಂಟರು ಯಾವುದಾದ್ರೂ ಒಂದು ಫಂಕ್ಷನ್ಗೆ ಇನ್ವೈಟ್ ಮಾಡ್ತಾರೆ, ಕರೀತಾರೆ. ಆವಾಗ ನೀವು ಹೋಗ್ತೀರಾ, ಔಟ್ಸೈಡ್ ಊಟ ಮಾಡ್ಕೊಂಡು ಮನೆಗೆ ಬರ್ತೀರಾ. ನೀವು ಬಂದ ಮೇಲೆ ನಿಮಗೆ ಒಂಥರ ಹೊಟ್ಟೆ ನೋವು, ವಾಮಿಟ್ ಮಾಡೋದು ಎಲ್ಲ ತುಂಬ ತೊಂದರೆ ಆಗುತ್ತೆ. ಆವಾಗ ನೀವು ಹಾಸ್ಪಿಟಲ್ಗೆ ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರ್ ಸಜೆಸ್ಟ್ ಮಾಡ್ತಾರೆ, ನಿಮಗೆ ಫುಡ್ಡು ಪಾಯ್ಸನ್ ಆಗಿದೆ, ಫುಡ್ ಏನಾಗಿದೆ ನಿಮಗೆ ಪಾಯ್ಸನ್ ಆಗಿದೆ ಅಂತ ಡಾಕ್ಟ್ರು ಸಜೆಸ್ಟ್ ಮಾಡ್ತಾರೆ. ಫುಡ್ ಪಾಯ್ಸನ್ ಆಗಿರುವಂತಹ ಫುಡ್ಡು ತಿಂದರೆ ತುಂಬ ಡೇಂಜರಸ್ ಅದು. ಫುಡ್ ಪಾಯ್ಸನ್ ಆಗೋದಕ್ಕೆ ಏನು ಕಾರಣ? ಮೈಕ್ರೋ ಆರ್ಗನಿಸಮ್ಸು ಕಾರಣ. ಆ ಫುಡ್ ಮೇಲೆ ಮೈಕ್ರೋ ಆರ್ಗನಿಸಮ್ಸ್ ಏನಾಗಿರುತ್ತೆ, ಬೆಳ್ಕೊಂಡೊಟ್ಟೋಗಿರುತ್ತೆ. ಆವಾಗ ಫುಡ್ ಏನಾಗಿರುತ್ತೆ, ಪಾಯ್ಸನ್ ಆಗಿರುತ್ತೆ. ಈ ಥರ ಪಾಯ್ಸನ್ ಆಗಿರೋ ಫುಡ್ ತಿಂದರೆ ಲಾಸ್ಟ್ಗೆ ಸಾಯೋ ಸ್ಥಿತಿಗೆ ಬಂದ್ಬಿಡ್ತೀರಿ. ಆದ್ದರಿಂದ ಯಾವತ್ತೂ ಸ್ಪಾಯ್ಲ್ ಆಗಿರೋ ಫುಡ್ಡನ್ನು ತಿನ್ನಬಾರ್ದು. ಆ ರೀತಿ ಸ್ಪಾಯ್ಲ್ ಆಗದೆ ತಪ್ಪಿಸ್ಬೇಕು. ನಾವು ಫುಡ್ಡನ್ನು ಏನು ಮಾಡಬೇಕು ಅಂತಂದರೆ ಪ್ರೊಟೆಕ್ಟ್ ಮಾಡಬೇಕು, ಪ್ರಿಸರ್ವ್ ಮಾಡಬೇಕು, ಪ್ರಿವೆಂಟ್ ಮಾಡಬೇಕು. ಫುಡ್ಡು ಮೈಕ್ರೋ ಆರ್ಗನಿಸಮ್ಸ್ ಬೆಳೀದೇ ಇರೋಂಗೆ, ಪಾಯ್ಸನ್ ಆಗದೆ ಇರೋಂಗೆ ನಾವೇನು ಮಾಡಬೇಕು, ಫುಡ್ಡನ್ನು ಏನು ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು. ಫುಡ್ಡು ನಾವು ಪ್ರಿಸರ್ವ್ ಮಾಡಬೇಕು, ಆವಾಗ ಅದು ಸ್ಪಾಯ್ಲ್ ಆಗದೆ ಇರೋಂಗೆ ಇರುತ್ತೆ. ಫುಡ್ ಪ್ರಿಸರ್ವೇಷನ್. Food preservation is the process of treating and handling food to stop or slow down food spoilage, loss of quality, edibility or nutritional value, and those allow for longer food storage. The food materials like milk, fruit, vegetables, meat, fish and cooked food get spoiled easily. The process in which the food materials are given a suitable physical or chemical treatment to prevent their spoilage is called food preservation. Dear students, ಫುಡ್ಡನ್ನು ನಾವು ಸ್ಪಾಯ್ಲ್ ಆಗದೆ ಇರೋಂಗೆ ಪ್ರಿಸರ್ವ್ ಮಾಡಬೇಕು. ಆ ಪ್ರಿವೆಂಟ್ ಮಾಡ್ತಿರಲ್ಲ ನಾವು, ಫುಡ್ಡು ಸ್ಪಾಯ್ಲ್ ಆಗದೆ ಇರೋಂಗೆ ಪ್ರಿವೆಂಟ್ ಮಾಡ್ತಿರಲ್ವಾ, ಫಿಸಿಕಲ್ ಮೆಥಡಲ್ಲಾದರೂ ಆಗಿರಬಹುದು, ಕೆಮಿಕಲ್ ಮೆಥಡಲ್ಲಾದರೂ ಆಗಿರಬಹುದು. ಫಾರ್ ಎಕ್ಸಾಂಪಲ್, ಮಿಲ್ಕು, ಫ್ರೂಟು, ವೆಜಿಟೇಬಲ್ಸು, ಮೀಟು, ಫಿಶ್ಶು ಮತ್ತು ಕುಕ್
ಮಾಡಿರುವಂತಹ ಫುಡ್ ಐಟಮ್ಸ್ ಅವೆಲ್ಲ ಬೇಗ ಸ್ಪಾಯ್ಲ್ ಆಗೋಗುತ್ತೆ. ಇದಕ್ಕೆಲ್ಲ ನಾವು ಸೂಟಬಲ್ ಮೆಥಡಲ್ಲಿ ಪ್ರಿವೆಂಟ್ ಮಾಡಬೇಕು. ಇದನ್ನೇ ನಾವು ಫುಡ್ ಪ್ರಿಸರ್ವೇಷನ್ ಅಂತ ಕರೆಯೋದು. The process in which the food materials are given a suitable physical or chemical treatment to prevent their spoilage is called food preservation. ನಾನು ಇವಾಗಲೇ ಹೇಳಿದೆ ನಿಮಗೆ, ಕುಕ್ ಮಾಡಿರುವಂತಹ ಫುಡ್ ಆಗಿರ್ಬೋದು, ಮಿಲ್ಕು, ಫ್ರೂಟು, ವೆಜಿಟೇಬಲ್ಸ್, ಅವುಗಳಲ್ಲೆಲ್ಲ ಸಹ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆವಾಗ ಫುಡ್ಡು ಸ್ಪಾಯ್ಲ್ ಆಗೋಗುತ್ತೆ. ಮೈಕ್ರೋ ಆರ್ಗನಿಸಮ್ಸ್ ಈಸಿಯಾಗಿ ಅದರ ಮೇಲೆ ಬೆಳೆದು ಬಿಡ್ಬೋದು. ಅದಕ್ಕೋಸ್ಕರ ಬೇಗ ಸ್ಪಾಯ್ಲ್ ಆಗುತ್ತೆ. ಆ ಥರ ಸ್ಪಾಯ್ಲ್ ಆಗದೆ ಇರೋ ಹಂಗೆ ಆ ಫುಡ್ ಐಟಮ್ಸ್ ಮೇಲೆ ಡಿಪೆಂಡ್ ಆಗಿ ನಾವು ಫಿಸಿಕಲ್ ಮೆಥಡಲ್ಲೋ ಕೆಮಿಕಲ್ ಮೆಥಡಲ್ಲೋ ಪ್ರಿವೆಂಟ್ ಮಾಡ್ತೀರಿ, ಇದನ್ನ ಸ್ಪಾಯ್ಲನ್ನು ಪ್ರಿವೆಂಟ್ ಮಾಡ್ತೀರಿ. ಅದನ್ನೇ ಫುಡ್ ಪ್ರಿಸರ್ವೇಷನ್ ಅಂತ ಕರೆಯೋದು. ಆ ಫುಡ್ ಪ್ರಿಸರ್ವೇಷನ್ ಬೇರೆ ಬೇರೆ ಮೆಥಡ್ಸ್ ಇದೆ. ಸನ್ ಡ್ರೈಯಿಂಗ್ ಮೆಥಡ್ ಆರ್ ಡಿಹೈಡ್ರೇಷನ್ ಮೆಥಡ್ ಅಲ್ಲೂ ಕೆಲವೊಂದು ಫುಡ್ ಐಟಮ್ಸ್ ಅನ್ನ ಪ್ರಿಸರ್ವ್ ಮಾಡ್ತಾರೆ. ಹೀಟಿಂಗ್, ಕೂಲಿಂಗ್, ಡೀಪ್ ಫ್ರೀಸಿಂಗ್, ಅಡಿಷನ್ ಆಫ್ ಕಾಮನ್ ಸಾಲ್ಟ್, ಅಡಿಷನ್ ಆಫ್ ಶುಗರ್, ಅಡಿಷನ್ ಆಫ್ ಮಸ್ಟರ್ಡ್ ಆಯಿಲ್ ಅಂಡ್ ವಿನೆಗರ್, ಯೂಸ್ ಆಫ್ ಸ್ಪೆಷಲ್ ಕೆಮಿಕಲ್ ಪ್ರಿಸರ್ವೇಟಿವ್ಸ್, pasteurization, packing food in airtight ಪ್ಯಾಕೇಟ್ಸ್. ಈ ಎಲ್ಲ ಮೆಥಡ್ಸ್ ಅಲ್ಲೂ ಫುಡ್ ಅನ್ನ ಪ್ರಿಸರ್ವ್ ಮಾಡಿರ್ತಾರೆ. ಆ ಫುಡ್ ಮೇಲೆ ಡಿಪೆಂಡ್ ಆಗಿ ಆ ಮೆಥಡ್ ಅನ್ನ ಯೂಸ್ ಮಾಡ್ತಾರೆ. ಈ ಒಂದು ಫುಡ್ ಅನ್ನ ಕೆಲವೊಂದು ಫುಡ್ಗಳು ಕಾಮನ್ ಸಾಲ್ಟ್ ಅನ್ನ ಯೂಸ್ ಮಾಡಿ ಪ್ರಿಸರ್ವ್ ಮಾಡಿರ್ತಾರೆ. ಪ್ರಿಸರ್ವೇಷನ್ ಬೈ ಕಾಮನ್ ಸಾಲ್ಟ್. Salt is effective as a preservative because it reduces the water activity of foods. The water activity of a food is the amount of unbound water available for microbial growth and chemical reactions. For example, a food might be protected by a combination of salt, refrigeration, and chemical preservative. Salting is the preservation of food with dry edible salt. It is related to pickling in general and more specially called to bring on is one form of curing it is one. Dear students, ಈ ಒಂದು ಸಾಲ್ಟ್ ಅನ್ನ ಯೂಸ್ ಮಾಡಿ, ಫಾರ್ ಎಕ್ಸಾಂಪಲ್ ಮೀಟು, ಫಿಶು, ಇವುಗಳಿಗೆಲ್ಲ ಸಹ ಕಾಮನ್ ಸಾಲ್ಟ್ ಅನ್ನ ಯೂಸ್ ಮಾಡ್ತಾರೆ. ಕಾಮನ್ ಡ್ರೈ ಸಾಲ್ಟ್ ಅನ್ನ ಏನ್ ಮಾಡ್ತಾರೆ ಅಂತಂದ್ರೆ ಯೂಸ್ ಮಾಡ್ತಾರೆ. ಈ ಸಾಲ್ಟ್ ಹಾಕೋದ್ರಿಂದ ಮೈಕ್ರೋ ಆರ್ಗನಿಸಮ್ಸ್ ಗ್ರೋ ಆಗದೆ ಇರೋಂಗೆ ಪ್ರಿವೆಂಟ್ ಮಾಡಬಹುದು ಅಂತ, ಗ್ರೋ ಆಗಲ್ಲ ಅಂತ ಸಾಲ್ಟ್ ಅನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಮೆಥಡ್ ಪ್ರಿಸರ್ವೇಷನ್ ಬೈ ಶುಗರ್. ಶುಗರ್ ಅನ್ನ ಯೂಸ್ ಮಾಡಿ ಫುಡ್ ಅನ್ನ ಪ್ರಿಸರ್ವ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಜೆಲ್ಲಿಸ್, ಜಾಮ್ಸ್, ಅವುಗಳೆಲ್ಲ ಸಹ ಪ್ರಿಸರ್ವ್ ಬೈ ಶುಗರ್. ಶುಗರ್ ಏನು ಮಾಡುತ್ತೆ ಅಂತಂದರೆ ರೆಡ್ಯೂಸ್ ಮಾಡುತ್ತೆ. ಶುಗರ್ ರೆಡ್ಯೂಸಸ್ ದ ಮಾಯಿಶ್ಚರ್ ಕಂಟೆಂಟ್. ಮಾಯಿಶ್ಚರ್ ಕಂಟೆಂಟನ್ನು, ತೇವಾಂಶನ ರೆಡ್ಯೂಸ್ ಮಾಡುತ್ತೆ. ಆವಾಗ ಆ ಮೈಕ್ರೋ ಆರ್ಗನಿಸಮ್ಸು ಬೆಳೆಯೋದಿಕ್ಕೆ ಬಿಡಲ್ಲ, ಬ್ಯಾಕ್ಟೀರಿಯಾನ ಎಲ್ಲ ಬೆಳೆಯೋದಿಕ್ಕೆ ಬಿಡಲ್ಲ, ಫುಡ್ಡು ಸ್ಪಾಯ್ಲ್ ಆಗಲ್ಲ. ಶುಗರ್ reduces the moisture content which inhibits the growth of bacteria which spoil food. ಶುಗರು ಯೂಸ್ ಮಾಡಿ ಫುಡ್ ಸ್ಪಾಯ್ಲ್ ಆಗೋದನ್ನು ತಪ್ಪಿಸಬಹುದು.
ಶುಗರು ಸಹ ಒಂದು ಪ್ರಿಸರ್ವ್. ಶುಗರ್ ಹೆಲ್ಪ್ಸ್ ಪ್ರಿಸರ್ವ್ ದ ಕಲರ್, ಟೆಕ್ಸ್ಚರ್ ಅಂಡ್ ಫ್ಲೇವರ್ ಆಫ್ ದ ಫುಡ್. The sugar in jams and jellies helps the gel to form and increases the flavor. When large amount of sugar are used in a recipe, the sugar also acts as a preservative by inhibiting microbial activity. ಆ ಮೈಕ್ರೋಬಿಯಲ್ ಆಕ್ಟಿವಿಟಿನ ಅದು ಸ್ಲೋ ಡೌನ್ ಮಾಡುತ್ತೆ. ಈ ಶುಗರ್ನು ಸಹ ನಾವೇನಂತ ಕರಿಬೋದು, ಒಂದು ಪ್ರಿಸರ್ವೇಟರ್. ಈ ಒಂದು ಶುಗರ್ ಏನ್ ಮಾಡುತ್ತೆ ಅಂತಂದ್ರೆ ಮೈಕ್ರೋ ಆರ್ಗನಿಸಮ್ಸ್ನ ಬೆಳೆಯೋದಿಕ್ಕೆ ಬಿಡಲ್ಲ. ಆವಾಗ ಫುಡ್ ಸ್ಪಾಯ್ಲ್ ಆಗದೆ ಇರೋಂಗೆ ನಾವು ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್, ಪ್ರಿಸರ್ವೇಷನ್ ಬೈ ಆಯಿಲ್. ಕೆಲವೊಂದು ಫುಡ್ಗಳಿಗೆ ನಾವು ಆಯಿಲನ್ನು ಯೂಸ್ ಮಾಡಿ ನಾವು ಪ್ರಿಸರ್ವ್ ಮಾಡ್ತೀರಿ. ಅವಾಗ ನಾವು ಸಾಲ್ಟ್ ಯೂಸ್ ಮಾಡಿದ್ರಿ, ಮತ್ತು ಶುಗರನ್ನು ಯೂಸ್ ಮಾಡಿದ್ರಿ. ಇನ್ನು ಕೆಲವೊಂದು ಫುಡ್ಗಳಿಗೆ ಆಯಿಲ್ ಅಥವಾ ವಿನೆಗರ್. ಆಯಿಲ್ ಪ್ರಿಸರ್ವೇಷನ್ ಬೈ ಆಯಿಲ್ ಆದರೂ ಯೂಸ್ ಮಾಡ್ಬೋದು, ಮತ್ತು ಕೆಲವೊಂದು ಆಯಿಲ್ ಯೂಸ್ ಮಾಡ್ತಾರೆ, ವಿನೆಗರ್ನ ಯೂಸ್ ಮಾಡ್ತಾರೆ. ಯೂಸ್ ಮಾಡಿ ಫುಡ್ಡು ಪ್ರಿಸರ್ವ್ ಆಗದೆ, ಫುಡ್ಡು ಹಾಳಾಗದೆ ಇರೋಂಗೆ ಪ್ರಿಸರ್ವ್ ಮಾಡ್ತಾರೆ. ಯೂಸ್ ಆಫ್ ಆಯಿಲ್ ಅಂಡ್ ವಿನೆಗರ್ ಪ್ರಿವೆಂಟ್ಸ್ ಸ್ಪಾಯ್ಲೇಜ್ ಆಫ್ ಪಿಕಲ್ಸ್. ಫಾರ್ ಎಕ್ಸಾಂಪಲ್, ಉಪ್ಪಿನಕಾಯಿಗಳಿಗೆಲ್ಲ ಸಹ ನಾವು ಏನಾದರೂ ಅದು ಫಂಗಸ್ ಫಾರ್ಮ್ ಆಗಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸಿ ಸ್ವಲ್ಪ ತಣ್ಣಗಾದ್ಮೇಲೆ ಅದರಲ್ಲಿ ಹಾಕ್ತೀರಿ. ಮೈಕ್ರೋ ಆರ್ಗನಿಸಮ್ಸ್ ಬೆಳೆಯೋದಿಕ್ಕೆ ಆಗಲ್ಲ ಅಂತ. ಈ ರೀತಿ ನಾವು ಆಯಿಲ್ ಮತ್ತು ವಿನೆಗರ್ನ ಯೂಸ್ ಮಾಡಿ ಆ ಫುಡ್ ಐಟಮ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ಮೆಥಡನ್ನು ಯೂಸ್ ಮಾಡಬೇಕು ಪ್ರಿಸರ್ವ್ ಮಾಡೋದಕ್ಕೆ ಅಂತ. ಯೂಸ್ ಆಫ್ ಆಯಿಲ್ ಆ್ಯಂಡ್ ವಿನೆಗರ್ ಪ್ರಿವೆಂಟ್ಸ್ ಸ್ಪಾಯ್ಲೇಜ್ ಆಫ್ ಪಿಕಲ್ಸ್ because bacteria cannot live in such an environment. Vegetables, fruits, fish and meat are often preserved by this method. ಈ ಮೆಥಡಲ್ಲಿ ಇವುಗಳನ್ನ, ಈ ಫುಡ್ ಐಟಮ್ಸ್ನ ಪ್ರಿಸರ್ವ್ ಮಾಡ್ತಾರೆ. ನೆಕ್ಸ್ಟ್ ಮೆಥಡ್, ಹೀಟ್ ಆ್ಯಂಡ್ ಕೋಲ್ಡ್ ಟ್ರೀಟ್ಮೆಂಟ್ಸ್. ನಾವು ಫುಡ್ ಐಟಮ್ಸ್ಗೆ ಹೀಟ್ ಮಾಡೋದ್ರಿಂದ, ಕೆಲವೊಂದು ಫುಡ್ ಐಟಮ್ಸ್ಗೆ ಇದು ಕೋಲ್ಡ್ ಅಂದರೆ ತಂಪು ಮಾಡೋದ್ರಿಂದ ನಾವು ಪ್ರಿಸರ್ವ್ ಮಾಡಬಹುದು. ಸ್ಪಾಯ್ಲ್ ಆಗದೆ ಇರೋಂಗೆ ಏನು ಮಾಡ್ಬೋದು, ಪ್ರಿಸರ್ವ್ ಮಾಡ್ಬೋದು. ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ಡ್ ಯುವರ್ ಮದರ್ ಬಾಯ್ಲಿಂಗ್ ಮಿಲ್ಕ್ ಬಿಫೋರ್ ಇಟ್ ಈಸ್ ಸ್ಟೋರ್ಡ್ ಆರ್ ಯೂಸ್ಡ್. ಬಾಯ್ಲಿಂಗ್ ಕಿಲ್ಸ್ ಮೆನಿ ಮೈಕ್ರೋ ಆರ್ಗನಿಸಮ್ಸ್. ಅಮ್ಮ ಹಾಲು ತಂದ ಮೇಲೆ ಹಾಲನ್ನು ಕಾಯಿಸಿ ಎತ್ತಿಡ್ತಾರೆ. ಯಾಕೆ ಆ ರೀತಿ ಮಾಡ್ತಾರೆ ಅಂತಂದರೆ, ಹಾಲನ್ನು ಕಾಯಿಸಿದಾಗ ಮೈಕ್ರೋ ಆರ್ಗನಿಸಮ್ಸ್ ಏನಾಗುತ್ತೆ, ಕಿಲ್ ಆಗೋಗುತ್ತೆ. ಬಾಯ್ಲಿಂಗ್ ಮೆಥಡಿಂದ ಕಿಲ್ಸ್ ಮೆನಿ ಮೈಕ್ರೋ ಆರ್ಗನಿಸಮ್ಸ್ ಸತ್ತೋಗ್ಬಿಡುತ್ತೆ. ಇದೇ ರೀತಿ ಸಿಮಿಲರ್ಲಿ ವಿ ಕೀಪ್ ಅವರ್ ಫುಡ್ ಇನ್ ದ refrigerator. Low temperature inhibits the growth of microbes. Now temperature low, ಕೂಲ್ ಮಾಡಿದ್ರೇನು ಸಹ ಆ ಮೈಕ್ರೋ ಆರ್ಗನಿಸಮ್ಸು ಬೆಳೆಯೋದಿಕ್ಕೆ ಆಗಲ್ಲ. ಆ ಮೆಥಡಲ್ಲೂ ಸಹ ನಾವೇನು ಮಾಡ್ಬೋದು, ಫುಡ್ಡನ್ನು ಪ್ರಿಸರ್ವ್ ಮಾಡಬಹುದು. ಹೀಟ್ ಮಾಡಿದ್ರೂ ಮೈಕ್ರೋ ಆರ್ಗನಿಸಮ್ಸು ಸತ್ತೋಗುತ್ತೆ, ಮತ್ತು ಕೂಲ್ ಮಾಡಿದ್ರೂ ಮೈಕ್ರೋ ಆರ್ಗನಿಸಮ್ಸ್ ಬೆಳೆಯಲ್ಲ. ಆವಾಗ ನಾವು ಫುಡ್ಡನ್ನು ಏನು ಮಾಡಬಹುದು, ಪ್ರಿಸರ್ವ್ ಮಾಡಬಹುದು. ಪ್ಯಾಸ್ಚರೈಸ್ಡ್ ಮಿಲ್ಕ್ ಕ್ಯಾನ್ ಬಿ ಕನ್ಸ್ಯೂಮ್ಡ್ ವಿಥೌಟ್ ಬಾಯ್ಲಿಂಗ್ as it is free from harmful microbes. The milk is heated to about 70 degrees Celsius for 15 to 30 seconds. And then suddenly
chilled and stored. By doing so, it prevents the growth of microbes. This process was discovered by Louis Pasteur. It is called pasteurization. ನಾವು ಹೀಟ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಮಿಲ್ಕನ್ನು ನಾವು ಹೀಟ್ ಮಾಡ್ತೀರಿ. ಹೀಟ್ ಮಾಡಿದಾಗ ಮೈಕ್ರೋ ಆರ್ಗನಿಸಮ್ಸು ಸತ್ತೋಗ್ಬಿಡುತ್ತೆ. ಈ ರೀತಿ ನಾವು ಪ್ರಿವೆಂಟ್ ಮಾಡ್ಬೋದು ಮೈಕ್ರೋ ಆರ್ಗನಿಸಮ್ಸ್ ಗ್ರೋ ಆಗದೆ ಇರೋಂಗೆ. ಈ ಪ್ರೋಸೆಸ್ಸನ್ನು ಡಿಸ್ಕವರಿ ಮಾಡಿದವರು ಲೂಯಿಸ್ ಪಾಶ್ಚರ್ ಅನ್ನೋ ಒಬ್ಬ ಸೈಂಟಿಸ್ಟ್. ಈ ಪ್ರೋಸೆಸ್ನ ನಾವು ಪ್ಯಾಸ್ಚರೈಸೇಷನ್ ಪ್ರೋಸೆಸ್ ಅಂತ ಕರೆಯೋದು. ನೆಕ್ಸ್ಟ್ ಮೆಥಡ್ ಸ್ಟೋರೇಜ್ ಅಂಡ್ ಪ್ಯಾಕಿಂಗ್. ಈ ಫುಡ್ಡು ನಾವು ಪ್ರಿಸರ್ವ್ ಮಾಡೋ ಮೆಥಡಲ್ಲಿ ಇದು ಸಹ ಒಂದು ಮೆಥಡ್, ಸ್ಟೋರೇಜ್ ಅಂಡ್ ಪ್ಯಾಕಿಂಗ್. ಇವಾಗ ಸ್ಟೋರೇಜ್ ಅಂಡ್ ಪ್ಯಾಕಿಂಗ್. These days, dry fruits and even vegetables are sold in sealed, airtight packets to prevent the attack of microbes. Dear students, ಇವಾಗೆಲ್ಲ ಸಹ ಫ್ರೂಟ್ಸು, ವೆಜಿಟೇಬಲ್ಸು ಪ್ಯಾಕ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ಯಾಕೆ ಪ್ಯಾಕ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ ಅಂತಂದರೆ, ಡ್ರೈ ಫ್ರೂಟ್ಸು, ವೆಜಿಟೇಬಲ್ಸು ಯಾಕೆ ಆ ಥರ ಪ್ಯಾಕ್ ಮಾಡ್ತಾ ಇದ್ದಾರೆ ಅಂತಂದರೆ, ಅವ್ರ ಉದ್ದೇಶ ಏನು ಅಂದರೆ ಮೈಕ್ರೋ ಆರ್ಗನಿಸಮ್ಸು ಅಟ್ಯಾಕ್ ಆಗದೆ ಇರಲಿ, ಗಾಳಿ ಆಡದೆ ಇರಲಿ ಅಂತ. ಇದು ಸಹ ಒಂದು ಮೆಥಡ್ ಫುಡ್ ಪ್ರಿಸರ್ವೇಷನಲ್ಲಿ, ಸ್ಟೋರೇಜ್ ಆ್ಯಂಡ್ ಪ್ಯಾಕಿಂಗ್. ಈ ಥರ ಪಟ್ನ ಕಟ್ಟಿ ಅದು ಏನು ಮಾಡ್ತಾ ಇದ್ದಾರೆ, ಪ್ಯಾಕ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ನಾವು ಈ ಕ್ಲಾಸಲ್ಲಿ ಫುಡ್ ಪಾಯ್ಸನ್ ಅಂದರೆ ಏನು, ಅದರ ಸಿಮಿಟಮ್ಸ್ ಏನು, ಮತ್ತು ಫುಡ್ಡನ್ನು ಪ್ರಿಸರ್ವ್ ಮಾಡೋ ಅವಶ್ಯಕತೆ ಇದೆಯಾ, ಯಾವೆಲ್ಲ ಮೆಥಡ್ಸಲ್ಲಿ ಫುಡ್ ಪ್ರಿಸರ್ವ್ ಮಾಡ್ಬೋದು, ಕಾಮನ್ ಸಾಲ್ಟು, ಶುಗರು, ಆಯಿಲ್ ಆ್ಯಂಡ್ ವಿನೆಗರು, ಹೀಟ್ ಆ್ಯಂಡ್ ಕೋಲ್ಡ್ ಟ್ರೀಟ್ಮೆಂಟ್ಸು, ಸ್ಟೋರೇಜ್ ಆ್ಯಂಡ್ ಪ್ಯಾಕಿಂಗ್, ಇಷ್ಟೆಲ್ಲ ಸ್ಟೆಪ್ಸನ್ನು ನಾವು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀರಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಲ್ ಮಾಡಿ. Thank you for listening. Now I will ask some questions related to today's concept. Can you answer me? First question, what are the various symptoms of food poisoning? Second question, what is food preservation? Third question, what are the 5 methods of food preservation? Thank you.